ಸದ್ಗುರು ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲಾ ಬಲಿಜ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಕೈವಾರ ತಾತಯ್ಯನವರ ಜಯಂತ್ಯೋತ್ಸವವನ್ನು ಶಿವಮೊಗ್ಗ ಜಿಲ್ಲಾ ಬಲಿಜ ಸೇವಾ ಸಂಘ, ಬಲಿಜ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ, ಆದಿಲಕ್ಷ್ಮಿ ಬಲಿಜ ಮಹಿಳಾ ಸೇವಾ ಸಂಘ, ಶಿವಮೊಗ್ಗ ತಾಲೂಕಿನ ಎಲ್ಲ ಬಲಿಜ ಬಾಂಧವರ ಆಶ್ರಯದಲ್ಲಿ 14ರಂದು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಯೋಗಿ ನಾರಾಯಣ ಬಲಿಜ ಸೇವಾ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಶುಕ್ರವಾರ ಯೋಗಿ ನಾರಾಯಣ ಸಮುದಾಯ ಭವನದಲ್ಲಿ ಶ್ರೀ ಕೈವಾರ ತಾತಯ್ಯನವರ ವಿಶೇಷ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುವುದು. ನಂತರ ಉಪಹಾರವಿರುತ್ತದೆ. ಇನ್ನು ನಮ್ಮ ಸಮುದಾಯ ಭವನದಿಂದ ಬೆಳ್ಳಿ ರಥದಲ್ಲಿ ಕೈವಾರ ತಾತಯ್ಯನವರ ಭಾವಚಿತ್ರದೊಂದಿಗೆ 101 ಕಳಸ ಹೊತ್ತ ಮಹಿಳೆಯರು ಡೊಳ್ಳು ಕುಣಿತ, ಬೈಕ್ ರ್ಯಾಲಿಯೊಂದಿಗೆ ಮೆರವಣಿಗೆ ನಡೆಯಲಿದೆ. ಜಯಂತ್ಯೋತ್ಸವವನ್ನು ಇದೇ ತಿಂಗಳು 14/3/2025 ಶುಕ್ರವಾರ ಪಾಲ್ಗುಣ ಮಾಸ ಹುಣ್ಣಿಮೆ ದಿನ ಕೈವಾರ ತಾತಯ್ಯನವರದ 299ನೇ ಜಯಂತ್ಯೋತ್ಸವವನ್ನು ನಮ್ಮ ಶಿವಮೊಗ್ಗ ಬಲಿಜ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಕೈವಾರ ತಾತಯ್ಯ ಬಲಿಜ ಸೇವಾ ಸಮುದಾಯ ಭವನದಿಂದ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಇದ್ದೀವಿ. ನಾವು ಇದೇ ಶುಕ್ರವಾರ 14ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಮ್ಮೆಲ್ಲ ಪದಾಧಿಕಾರಿಗಳು ಆಗಮಿಸ್ತಾರೆ. 8 ಗಂಟೆಯಿಂದ ನಮ್ಮ ಸಮಸ್ತ ತಾಲೂಕು ಎಲ್ಲ ಬಲಿಜ ಬಾಂಧವರು ಸೇರಿಕೊಂಡು ಕೈವಾರ ತಾತನ ಪೂಜೆ ಮುಗಿಸ್ಕೊಂಡು ಅಲ್ಲೇ ನಾವು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮೆರವಣಿಗೆಯನ್ನು ಇಟ್ಕೊಂಡಿದ್ದೀವಿ. ಆ ಮೆರವಣಿಗೆಯಲ್ಲಿ ಕೈವಾರ ತಾತನವರನ್ನು ಒಂದು ಬೆಳ್ಳಿ ರಥದಲ್ಲಿ ಕೂರಿಸ್ಕೊಂಡು ಅದ್ರ ಮುಂದೆ 101 ಮಹಿಳೆಯರ ಕಳಸ ಹೊತ್ಕೊಂಡು ಅವರು ಬರ್ತಾರೆ. ಆನಂತರ ಡೊಳ್ಳು ಕುಣಿತ ಹಾಗೂ ಸೈಕಲ್ ಜಾಥಾದಿಂದ ಬೈಕ್ ಜಾಥಾದಲ್ಲಿ ಒಂದು ಮೆರವಣಿಗೆಯನ್ನು ಪ್ರಾರಂಭ ಮಾಡಿಬಿಟ್ಟು ಅಲ್ಲಿಂದ ಹೊರಟು ನಾವು ಆಲ್ಕೊಳ ಸರ್ಕಲ್, ಲಕ್ಷ್ಮೀ ಟಾಕೀಸ್ ಹಾಗೂ ವಿನೋಬ ನಗರ ಪೊಲೀಸ್ ಚೌಕಿ, ಲಕ್ಷ್ಮೀ ಟಾಕೀಸ್, ಉಷಾ ನರ್ಸಿಂಗ್ ಮುಖಾಂತರ ಕುವೆಂಪು ರಂಗವನ್ನು 11 ಗಂಟೆಗೆ ತಲುಪಬೇಕು ಅಂತ ಇದ್ದೀವಿ. ಕುವೆಂಪು ರಂಗಮಂದಿರದಲ್ಲಿ ಸರ್ಕಾರ ವತಿಯಿಂದ ಕೈವಾರ ತಾತಯ್ಯನವರ ಆಚರಣೆ ಇರುತ್ತೆ. ಈ ಹಿಂದೆ ಈ ಆಚರಣೆ ಅವರವರ ಇದರಲ್ಲೇ ಮಾಡ್ಕೊಳ್ತಾ ಇದ್ವಿ ನಮ್ಮ ಸಂಘಗಳಲ್ಲಿ. ಆದರೆ 2022ರಲ್ಲಿ ನಮ್ಮ ಬಲಿಜ ನಾಯಕರಾದಂಥ PC ಮೋಹನ್ರು ರಾಜ್ಯ ಮಟ್ಟದಲ್ಲಿ ಆಚರಿಸೋಕ್ಕೆ ಒಂದು ಸರ್ಕಾರದಿಂದ ಒಂದು ಆಜ್ಞೆಯಿಂದ ಮೂಲಕ ಈಗ ಪೂರ್ತಿ ಕರ್ನಾಟಕ ರಾಜ್ಯಾದ್ಯಂತ ಬಲಿಜನ ಕೈವಾರ ತಾತಯ್ಯನವ್ರದ್ದು ಜಯಂತ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಈ ಜಯಂತ್ಯೋತ್ಸವಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ತಾಲೂಕಿನ ಸಮಸ್ತ ಬಲಿಜ ಬಾಂಧವಗಳು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕಿನಲ್ಲಿರುವ ಎಲ್ಲ ಗ್ರಾಮಗಳ ನಮ್ಮ ಬಲಿಜ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಆಯೋಗದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೋಬೇಕು ಅಂತ ಹೇಳಿ ಒಂದು ಯೋಚನೆ ಮಾಡಿ ನಾವು 14ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಸರ್ಕಾರದ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇದರ ಪ್ರಯುಕ್ತವಾಗಿ ತಾತಯ್ಯನವರ ಜಯಂತಿಯ ಪ್ರಯುಕ್ತವಾಗಿ 14ನೇ ತಾರೀಕು ಭಾನುವಾರ ಕಂಟ್ರಿ ಕ್ಲಬ್ ರಸ್ತೆಯಲ್ಲಿರುವಂತಹ ನಮ್ಮ ಸಹಕಾರಿಯ ನಿರ್ಮಾಣ ಕಟ್ಟಡದ ಹಂತದಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ನಾವು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ನಮ್ಮ ಬಲಿಜ ಷೇರುದಾರರಿಗೆ ಹಾಗೂ ನಮ್ಮ ಬಲಿಜ ಬಾಂಧವರಿಗೋಸ್ಕರ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಸಹ ನಾವು ನಮ್ಮ ಜಿಲ್ಲಾ ಬಲಿಜ ಸೇವಾ ಸಂಘದ ವತಿಯಿಂದಲೇ ಎಲ್ಲ ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಶ್ರೀಯುತ ಡಾಕ್ಟರ್ ನಾಗೇಂದ್ರ ಅವರು ಈ ಒಂದು ಕಾರ್ಯಕ್ರಮ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ MD ಆದಂತ ನಾಗೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಬೆಳಗ್ಗೆ 8:30ಗೆ ಶುರುವಾಗಿ ಮಧ್ಯಾಹ್ನ 1:30 ತನಕ ಈ ಕಾರ್ಯಕ್ರಮ ನಡೆಯುತ್ತೆ. 1:30 ನಂತರ ಎಲ್ಲರೂ ಊಟದ ವ್ಯವಸ್ಥೆಯನ್ನು ಸಹ ಅಲ್ಲಿ ಇರುತ್ತೆ. ಈ ಒಂದು ಉಚಿತ ಸೇವೆಗಳು ಯಾವ್ಯಾವುದು ಅಂದ್ರೆ ಹೃದಯ ರೋಗ, ಮಕ್ಕಳ ತಜ್ಞರು ಅವರು ಡಾಕ್ಟರ್ ಬರ್ತಾರೆ, ENT ಸ್ಪೆಷಲಿಸ್ಟು,
ಆಮೇಲೆ ದಂತ ಡಾಕ್ಟರು, ಸ್ತ್ರೀರೋಗ ತಜ್ಞರು, ಆಮೇಲೆ ಕಿವಿ ಮೂಳೆ ತಜ್ಞರು, BP ಶುಗರು, ಕಣ್ಣು ಪರೀಕ್ಷೆ ಮತ್ತು ಕಾಂಟ್ರಾಕ್ಟ್, ಆಮೇಲೆ ರಕ್ತದಾನ ಶಿಬಿರ ಸಹ ಇರುತ್ತೆ. ಇದ್ರ ಜೊತೆಯಲ್ಲಿ ಒಂದು ವಿಶೇಷವಾಗಿ ನಾವು ಈಕೋ ಒಂದು ಅಲ್ಲೇ ನಮ್ಮ ಸಮಾಜದವರಿಗೆ ಈಕೋ ಟೆಸ್ಟ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದೀವಿ. ಕಣ್ಣಿನ ಪರೀಕ್ಷೆ ಯಾರಾದ್ರೂ ಮಾಡ್ಕೊಳ್ಳೋರಿದ್ರೆ, ಕಣ್ಣಿನ ಏನು ದೋಷ ಇದ್ರೆ ಅವ್ರಿಗೆ ಆಪರೇಷನ್ ಸಹಿತ ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ಒಂದು ಮಾಹಿತಿ ಕೊಡ್ಬೇಕು ಅಂತ ನಿಮ್ಮಲ್ಲಿ ಸವಿನಯವಾಗಿ